ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವೆಂಕಟೇಶ್ವರಿ. ಕ್ರಾಂತಿ ಕಿಚ್ಚಿನ ಮಧ್ಯೆ ರಾಜ್ಯ ಸರ್ಕಾರಕ್ಕೆ 2.5 ವರ್ಷದ ಹರುಷ. ಸಿಎಂ ಆಗಿ ಸಿದ್ದರಾಮಯ್ಯ ಅರ್ಧ ಅವಧಿಯನ್ನ ಮುಗಿಸಿದ್ದಾರೆ. ಇನ್ನರ್ಧ ಅವಧಿಗೂ ನಾನೇ ಸಿಎಂ ಅಂತ ಹೇಳ್ತಾ ಡಿಕೆ ಕನಸನ್ನ ಮತ್ತೆ ಭಗ್ನಗೊಳಿಸಿದ್ದಾರೆ. ಕ್ರಾಂತಿ ಭ್ರಾಂತಿಯ ಮಧ್ಯೆ ಅಶೋಕ್ ಸಂಪುಟ ಪುನರಚನೆಯ ತಾಕತ್ ಬಗ್ಗೆ ಮಾತನಾಡಿದ್ದಾರೆ. ಸಿಎಂ ಪಟ್ಟದ ಆಟದಲ್ಲಿ ಡಿಕೆಶಿಗೆ ಅದೃಷ್ಟ ಪರೀಕ್ಷೆ ಎದುರಾಗಿದೆ. ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎನ್ನುತ್ತಾ ಡಿಕೆ ಬ್ರದರ್ ಸಿಎಂಗೆ ಅಧಿಕಾರ ಹಂಚಿಕೆಯ ಸೂತ್ರವನ್ನು ನೆನಪಿಸಿದ್ದಾರೆ. ಕೊಟ್ಟ ಮಾತಿನಂತೆ ನಡೆಯಬೇಕು. ಮಾತಿಗೆ ಸಿಎಂ ಮೌನವಾಗಿದ್ರೆ ಅವರ ಬಣ ಪವರ್ ಶೇರಿಂಗ್ಗೆ ಪವರ್ ಇಲ್ಲ ಅಂತ ಬಿರುನುಡಿಯಾಡಿದೆ. ಹಗಲು ದರೋಡೆ, ಮಠ ಮಧ್ಯಾಹ್ನವೇ ಸಿಲಿಕಾನ್ ಸಿಟಿಯಲ್ಲಿ ದಾರಿಗಳ್ಳತನ ನಡೆದಿದೆ. ಎಟಿಎಂಗೆ ಹಣ ಹಾಕುವ ವಾಹನದಲ್ಲಿದ್ದ 7 ಕೋಟಿಯನ್ನ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ. 50ಕ್ಕೂ ಹೆಚ್ಚು ಪೊಲೀಸರ ತಂಡ ದರೋಡೆಕೋರರಿಗಾಗಿ ಬಲೆ ಬೀಸಿದೆ. ತಿರುಪತಿಯಲ್ಲಿ ದರೋಡೆಕೋರರು ಇರುವಂತಹ ಸುಳಿವು ಸಿಕ್ಕಿದೆ. ದಿ ಗ್ರೇಟ್ ರಾಬರಿ, ಜೈಲ್ ಬ್ರೇಕ್, ವೆಬ್ ಸಿರೀಸ್ಗಳನ್ನೇ ಮೀರಿಸುವ ಮಟ್ಟಿಗೆ ಡೈರಿ ಸರ್ಕಲ್ ಬಳಿ ದರೋಡೆ ನಡೆದು ಹೋಗಿದೆ. ಪೊಲೀಸರಿಗೆ ರಾಬರಿ ಗ್ಯಾಂಗ್ ಹೇಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸಿದೆ. ದಿ ಗ್ರೇಟ್ ಸಿದ್ದಾಪುರ ರಾಬರಿ ಬಗ್ಗೆ ರಾಜಕೀಯ ನಾಯಕರ ಮಧ್ಯೆ ಜಟಾಪಟಿ ಶುರುವಾಗಿದೆ. ಬೀದರ್ನಲ್ಲೂ ಖದೀಮರು ಚಿನ್ನಾಭರಣವನ್ನ ದೋಚಿದ್ದಾರೆ. ಮಗಧ ರಾಜ್ಯದ ಅಧಿಪತಿಯಾಗಿ ನಿತೀಶ್ಗೆ ಮತ್ತೆ ಪಟ್ಟಧಾರಣೆಯಾಗಿದೆ. 10ನೇ ಬಾರಿಗೆ ಬುದ್ಧನೂರಿನ ಸಿಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ದಾಖಲೆಯ ಸಿಎಂ ಜೊತೆ ಇಬ್ಬರು ಕಮಲ ಕಲಿಗಳು ಡಿಸಿಎಂ ಗದ್ದುಗೆಯನ್ನ ಅಲಂಕರಿಸಿದ್ರೆ ಎನ್ಡಿಎ ಪಡೆಯ 26 ಮಂದಿ ಸಚಿವ ಸಂಪುಟವನ್ನ ಸೇರಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.